ಬಾಲಕಾಂಡದ 46ನೆಯ ಸ್ವರ್ಗ. ಮಕ್ಕಳ ಮರಣದಿಂದ ದುಃಖಿತಳಾದ ದಿತಿಯು ಇಂದ್ರನನ್ನು ಸಂಹರಿಸಲು ಸಮರ್ಥನಾದ ಪುತ್ರನನ್ನು ಪಡೆಯಲು ತಪಸ್ಸನ್ನು ಮಾಡಿದುದು. ಇಂದ್ರನ ಉಪಚಾರ. ದುತಿಯು ಅಶುಚಿಯಾಗಿದ್ದ ಸಮಯದಲ್ಲಿ ಇಂದ್ರನು ಗರ್ಭವನ್ನು ಛೇದಿಸಿದುದು. ರಾಮ. ಇಂದ್ರನು ದೈತ್ಯರೆಲ್ಲರನ್ನೂ ವಿನಾಶ ಮಾಡಿದನು. ಮಕ್ಕಳ ವಿನಾಶದಿಂದಾಗಿ ದುಃಖಿತಳಾದ ದಿತಿಯು ಪತಿಯಾದ ಮರೀಚಿಯ ಮಗನಾದ ಕಶ್ಯಪನಿಗೆ ಹೇಳಿದಳು, ಪೂಜ್ಯನೇ, ನಿನ್ನ ಮತ್ತೊಬ್ಬ ಪತ್ನಿಯಾದ ಅದಿತಿಯಲ್ಲಿ ಹುಟ್ಟಿದ ಮಹಾಬಲಶಾಲಿಗಳಾದ ದೇವತೆಗಳಿಂದ ನನ್ನ ಮಕ್ಕಳಾದ ದೈತ್ಯರೆಲ್ಲರೂ ಸಂಹೃತರಾದರು. ನನ್ನ ಮಕ್ಕಳ ವಿನಾಶದಿಂದ ನಾನು ಬಹಳ ದುಃಖಿತಳಾಗಿದ್ದೇನೆ. ಬಹುಕಾಲ ತಪಸ್ಸಿನಿಂದ ಪ್ರವರ್ಧಮಾನನಾಗುವ ಇಂದ್ರನನ್ನು ಸಂಹಾರ ಮಾಡಲು ಸಮರ್ಥನಾದ ಒಬ್ಬ ಮಗನನ್ನು ನಿನ್ನಿಂದ ಪಡೆಯಲು ಬಯಸಿದ್ದೇನೆ. ಇಂದ್ರವಧೆಯಿಂದ ಪುತ್ರ ಶೋಕವನ್ನು ನಿವಾರಣೆ ಮಾಡಿಕೊಳ್ಳುವ ಇಚ್ಛೆಯುಳ್ಳ ನಾನು ತಪಸ್ಸನ್ನು ಮಾಡುತ್ತೇನೆ. ಮಹಾನುಭಾವನಾದ ನೀನು ಬಲಿಷ್ಠನಾದ ಧನುರ್ಬಾಣಗಳಿಂದ ಕೂಡಿರುವ ಸಮದರ್ಶಿಯಾದ ಸರ್ವೇಶ್ವರನಾದ ಇಂದ್ರಧ್ವಂಸಕನಾದ ಪುತ್ರನನ್ನು ಪಡೆಯುವ ಸಲುವಾಗಿ ನನ್ನಲ್ಲಿ ಗರ್ಭಾಧಾನ ಮಾಡು. ನಾನು ಇಂತಹ ಪರಮಾದ್ಭುತವಾದ ಗರ್ಭವನ್ನು ವೃದ್ಧಿಗೊಳಿಸುವ ಸಲುವಾಗಿಯೇ ಮಾಡಲಿರುವ ತಪಸ್ಸಿಗೂ ಅನುಜ್ಞೆಯನ್ನು ದಯಪಾಲಿಸು. ದಿತಿಯ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ಕಶ್ಯಪರು ಪುತ್ರ ಶೋಕದಿಂದ ಪರಮ ದುಃಖಿತೆಯಾಗಿದ್ದ ದಿತಿಗೆ ಹೇಳಿದರು, ತಪೋಧನಳೆ, ನಿನ್ನ ಇಚ್ಛಾನುಸಾರವಾಗಿಯೇ ಯುದ್ಧದಲ್ಲಿ ಇಂದ್ರನನ್ನು ಸಂಹರಿಸಲು ಸಮರ್ಥನಾದ ಪುತ್ರನನ್ನು ಪಡೆಯುವೆ. ನಿನಗೆ ಮಂಗಳವಾಗಲಿ. ಆದರೆ ನಿನಗೆ ಪುತ್ರೋತ್ಪತ್ತಿ ಆಗುವವರೆಗೂ ನೀನು ಶುಚಿಯಾಗಿರಬೇಕು. 1,000 ವರ್ಷಗಳವರೆಗೆ ಶುಚಿಯಾಗಿದ್ದು ತಪಶ್ಚರಣೆ ಮಾಡಿದೆಯಾದರೆ ಆಗ ನನ್ನ ಅನುಗ್ರಹದಿಂದ ನೀನು ಇಂದ್ರಹಂತಕನನ್ನು ಪ್ರಸವಿಸುವೆ. ಮಹಾ ತೇಜಸ್ವಿಗಳಾದ ಕಶ್ಯಪರು ಅದಿತಿಗೆ ಹೀಗೆ ಆಶ್ವಾಸನೆಯನ್ನಿತ್ತು ಕಮಂಡಲುವಿನಲ್ಲಿದ್ದ ಶುಭೋದಕವನ್ನು ಕೈಯಲ್ಲಿ ತೆಗೆದುಕೊಂಡು ದಿತಿಯ ಮೇಲೆ ಮಂತ್ರಪೂರ್ವಕವಾಗಿ ಪ್ರೋಕ್ಷಿಸಿ ಸಮ್ಮಾರ್ಜನೆ ಮಾಡಿದರು. ಅನಂತರ ಅವಳ ಕೈಯಿಂದ ಸ್ಪರ್ಶ ಮಾಡಿ ಸ್ವಸ್ತಿ ಭದ್ರಂ ತವಾಸ್ತು, ನಿನಗೆ ಮಂಗಳವಾಗಲಿ ಎಂದು ಹರಸಿ ತಪಸ್ಸಿಗೆ ಹೊರಟು ಹೋದರು. ನರೋತ್ತಮನೇ, ಕಶ್ಯಪರು ದಿತಿಯನ್ನು ಹರಸಿ ಹೊರಟು ಹೋದ ನಂತರ ಪರಮಹರ್ಷಿತೆಯಾದ ದಿತಿಯು ಕುಶಪ್ಲವನವೆಂಬ ಈ ಪ್ರದೇಶದಲ್ಲಿ ಘೋರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದಳು. ಆ ವಿಷಯವನ್ನು ತಿಳಿದ ಇಂದ್ರನು ಒಡನೆಯೇ ದಿತಿಯ ಬಳಿಗೆ ಬಂದು ಶುಶ್ರೂಷೆಗೆ ಇರಬೇಕಾದ ವಿನಯಾದಿ ಸಕಲ ಗುಣಗಳನ್ನು ತೋರಿಸುತ್ತಾ ತಪಶ್ಚರಣೆ ಮಾಡುತ್ತಿದ್ದ ದಿತಿ ದೇವಿಯ ಶುಶ್ರೂಷೆಯನ್ನು ಮಾಡುತ್ತಲಿದ್ದನು. ಇಂದ್ರನು ದಿತಿಯನ್ನು ಎಲ್ಲ ಸಮಯಗಳಲ್ಲಿಯೂ ಎಲ್ಲ ವಿಧಗಳಲ್ಲಿಯೂ ಉಪಚರಿಸುತ್ತಿದ್ದನು. ಯಜ್ಞೇಶ್ವರನನ್ನು ಸಿದ್ಧಗೊಳಿಸುತ್ತಿದ್ದನು. ಹೋಮಕ್ಕೆ ಬೇಕಾಗುವ ದರ್ಭೆ ಮತ್ತು ಸವ್ಮಿತ್ತುಗಳನ್ನು ಕಾಡಿನಿಂದ ಹುಡುಕಿ ಹೊತ್ತು ತರುತ್ತಿದ್ದನು. ಆಶ್ರಮಕ್ಕೆ ಹತ್ತಿರದಲ್ಲಿದ್ದ ನದಿಯಿಂದ ನೀರನ್ನು ತರುತ್ತಿದ್ದನು. ಕಾಲಕಾಲಕ್ಕೆ ಒಳ್ಳೊಳ್ಳೆಯ ಕಂದ ಮೂಲ ಫಲಾದಿಗಳನ್ನು ದಿತಿಗಾಗಿ ಸಿದ್ಧಪಡಿಸುತ್ತಿದ್ದನು. ಇಷ್ಟು ಮಾತ್ರವಲ್ಲದೆ ದಿತಿಯು ಯಾವ ಕಾಲದಲ್ಲಿ ಏನೇ ಕೇಳಿದರೂ ಸ್ವಲ್ಪವಾದರೂ ತಡಮಾಡದೆ ಬೇಸರ ಪಡದೆ ಸಿದ್ಧಪಡಿಸುತ್ತಿದ್ದನು. ದಿತಿ ದೇವಿಯ ಅಂಗಾಂಗಗಳನ್ನು ಒತ್ತುವುದು, ಗಾಳಿ ಬೀಸುವುದು ಇವೇ ಮುಂತಾದ ಸೇವೆಗಳಿಂದ ಅವಳ ಶ್ರಮವನ್ನು ಪರಿಹರಿಸುತ್ತಾ ಸರ್ವಕಾಲದಲ್ಲಿಯೂ ಅವಳ ಶುಶ್ರೂಷೆಯನ್ನು ಬಹಳ ಜಾಗರೂಕತೆಯಿಂದ ಮಾಡುತ್ತಿದ್ದನು. ಇದೇ ರೀತಿಯಲ್ಲಿ 10 ಕಡಿಮೆಯಾಗಿ 1,000 ವರ್ಷಗಳು ಕಳೆದವು. ದಿತಿಯು ಇಂದ್ರನ ಅನವರ್ತವಾದ ಶುಶ್ರೂಷೆಯಿಂದ ಪರಮ ಪ್ರೀತಳಾಗಿ ಸಹಸ್ರಾಕ್ಷನಿಗೆ ಹೇಳಿದಳು, ದೇವಾಧಿಪನೇ, ಇಂದ್ರನನ್ನು ಧ್ವಂಸ ಮಾಡುವ ಪುತ್ರನನ್ನು ದಯಪಾಲಿಸುವಂತೆ ನಿನ್ನ ತಂದೆಯಾದ ಕಶ್ಯಪನನ್ನು ಪ್ರಾರ್ಥಿಸಿದೆನು. 1,000 ವರ್ಷಗಳು ಶುಚಿಯಾಗಿದ್ದು ತಪಶ್ಚರಣೆ ಮಾಡಿದ ನಂತರ ನೀನು ಅಪೇಕ್ಷಿಸುವ ಮಗನನ್ನು ಪಡೆಯುವೆ ಎಂಬ ವರವನ್ನು ಮಹಾತ್ಮನಾದ ನನ್ನ ಪತಿಯಿಂದ ನಾನು ಪಡೆದಿರುವೆನು. ವೀರಾಗ್ರಣಿಯೇ, ನನ್ನ ಪತಿಯ ನಿರ್ದೇಶದಂತೆ 1,000 ವರ್ಷಗಳ ಪರ್ಯಂತವಾಗಿ ಶುಚಿಯಾಗಿದ್ದು ತಪಶ್ಚರಣೆ ಮಾಡಬೇಕೆಂದು ಸಂಕಲ್ಪಿಸಿ ತಪಸ್ಸನ್ನು ಪ್ರಾರಂಭಿಸಿ ನಾನು 990 ವರ್ಷಗಳನ್ನು ಕಳೆದಿರುತ್ತೇನೆ. ಸಂಕಲ್ಪವು ಪೂರ್ಣವಾಗಲು 10 ವರ್ಷಗಳು ಮಾತ್ರವೇ ಉಳಿದಿರುವುದು. 10 ವರ್ಷಗಳು ಮುಗಿದೊಡನೆಯೇ ಕಶ್ಯಪರ ಅನುಗ್ರಹದಂತೆ ಅನುಜನನ್ನು ನೀನು ಕಾಣುವೆ. ವಿಜಯಾಕಾಂಕ್ಷಿಯಾಗಿ 3 ಲೋಕಗಳನ್ನು ಜಯಿಸಲು ಸಮರ್ಥನಾದ ಯಾವ ಪುತ್ರನನ್ನು ನಾನು ನಿನ್ನ ವಿನಾಶಕ್ಕಾಗಿಯೇ ಪ್ರಾರ್ಥಿಸಿ ಪಡೆಯಲಿರುವೆನೋ
ಅವನೊಡನೆ ನೀನು ನಿರಾತಂಕವಾಗಿ ಈ 3 ಲೋಕಗಳ ಆಧಿಪತ್ಯವನ್ನೂ ಅನುಭವಿಸು. ಒಂದು ದಿನ ಸೂರ್ಯನು ಆಕಾಶದ ನಡುಭಾಗವನ್ನು ಸೇರುತ್ತಿರಲಾಗಿ ಸೂರ್ಯ ತಾಪದ ಕಾರಣದಿಂದ ದಿತಿಯು ನಿದ್ರಾವಶಳಾಗಿ ತಲೆಯ ಸ್ಥಾನದಲ್ಲಿ ಕಾಲುಗಳನ್ನಿಟ್ಟುಕೊಂಡು ನಿದ್ರೆ ಹೋದಳು. ತಲೆಯನ್ನಿಟ್ಟುಕೊಳ್ಳಬೇಕಾದ ಸ್ಥಳದಲ್ಲಿ ಕಾಲುಗಳನ್ನಿಟ್ಟುಕೊಂಡು ಹಗಲಿನಲ್ಲಿ ನಿದ್ರಿಸುತ್ತಿದ್ದ ದೋಷ ವಿಶಿಷ್ಟಳಾದ ದಿತಿಯನ್ನು ಕಂಡು ಇಂದ್ರನು ನಕ್ಕನು. 990 ವರ್ಷಗಳು ಕಳೆದ ನಂತರವಾದರೂ ಇಂತಹ ಒಂದು ಸಂದರ್ಭವು ಸಿಕ್ಕಿದುದಕ್ಕಾಗಿ ಸಂತೋಷಿಸಿದನು. ಒಡನೆಯೇ ಇಂದ್ರನು ಅಶುಚಿಯಾಗಿದ್ದ ದಿತಿಯ ಯೋನಿಯೊಳಗೆ ಪ್ರವೇಶಿಸಿ ಅವಳ ಗರ್ಭವನ್ನು 7 ಚೂರುಗಳನ್ನಾಗಿ ಕತ್ತರಿಸಿಬಿಟ್ಟನು. 100 ಅಲಗುಗಳುಳ್ಳ ವಜ್ರಾಯುಧದಿಂದ ಭೇದಿಸಲ್ಪಟ್ಟ ದಿತಿಯ ಗರ್ಭವು ಸುಸ್ವರದಿಂದ ಅಳತೊಡಗಿತು. ಆ ರೋದನದಿಂದ ದಿತಿಯು ಎಚ್ಚೆತ್ತಳು. ಮಹಾ ತೇಜಸ್ವಿಯಾದ ಇಂದ್ರನು ಸುಸ್ವರದಿಂದ ಅಳುತ್ತಿದ್ದ ಗರ್ಭವನ್ನು ಕುರಿತು, ಮಾರುದಃ ಅಳಬೇಡ ಅಳಬೇಡ ಎಂದು ಹೇಳುತ್ತಲೇ ಇದ್ದನು. ಅಳುತ್ತಿದ್ದರೂ ಗರ್ಭವನ್ನು ಪುನಃ ಪುನಃ ಸೀಳುತ್ತಲೇ ಇದ್ದನು. ಎಚ್ಚೆತ್ತ ದಿತಿಯು ನಿಮಿಷಾರ್ಧದಲ್ಲಿ ಎಲ್ಲವನ್ನೂ ತಿಳಿದವಳಾಗಿ, ಕತ್ತರಿಸಿದರೂ ಚಿಂತೆ ಇಲ್ಲ, ಗರ್ಭವನ್ನು ಪ್ರಾಣರಹಿತವನ್ನಾಗಿ ಮಾತ್ರ ಮಾಡಬೇಡ ಎಂದು ಇಂದ್ರನಿಗೆ ಹೇಳಿದಳು. ತಾಯಿಯ ಮಾತಿಗೆ ಗೌರವ ಕೊಡಲು ಇಂದ್ರನು ಒಡನೆಯೇ ದಿತಿಯ ಹೊಟ್ಟೆಯಿಂದ ಹೊರಗೆ ಬಂದನು. ವಜ್ರಾಯುಧ ಸಮೇತನಾಗಿ ಇಂದ್ರನು ದಿತಿಯ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಹೇಳಿದನು, ತಾಯೇ, ನೀನು ಕಾಲುಗಳನ್ನಿಟ್ಟುಕೊಳ್ಳುವ ಜಾಗದಲ್ಲಿ ತಲೆಯನ್ನಿಡಬೇಕಾದ ಸ್ಥಳದಲ್ಲಿ ಕಾಲುಗಳನ್ನು ಇಟ್ಟುಕೊಂಡು ಕಾಲುಗಳ ಮೇಲೆ ತಲೆಗೂದಲನ್ನೂ ಹಾಕಿಕೊಂಡು ಮಲಗಿ ನಿದ್ರಿಸುತ್ತಿದ್ದೆ. ಇದರಿಂದಲೇ ನೀನಿಂದು ಅಶುಚಿಯಾದೆ. 100 ವರ್ಷಗಳಿಂದಲೂ ಇದಕ್ಕಾಗಿಯೇ ಕಾಯುತ್ತಿದ್ದ ನಾನು ಈ ಸಮಯದಲ್ಲಿ ನಿನ್ನೊಳಗೆ ಪ್ರವೇಶಿಸಿ ಸಮರದಲ್ಲಿ ಶಕ್ರಹಂತಕನಾಗಲಿದ್ದ ಶಿಶುವನ್ನು 7 ಭಾಗಗಳಾಗಿ ಕತ್ತರಿಸಿ ಬಿಟ್ಟಿರುವೆನು. ಈ ನನ್ನ ಅಪರಾಧವನ್ನು ಕ್ಷಮಿಸು ದೇವಿ.